Welcome to Famous Study Center, Vidyagara, Nanagar, Bagalkot. My name is Bhumika M. Meti from Kagalgamba. I am studying in 5th standard. ಈಗ ನಾನು ಸೈನಿಕ, ಕಿತ್ತೂರು ಸೈನಿಕ, ಮುರಾರ್ಜಿ, ಆದರ್ಶ ಮತ್ತು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರಬಹುದಾದಂತ ಸೋಲಾರ್ ಸಿಸ್ಟಮ್ ಅಂದ್ರ ಸೌರ ಮಂಡಲದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚಿಸುತ್ತೇನೆ ಬನ್ನಿ. ಈಗಾಗಲೇ ನಾನು ಭಾಗ 1ರಲ್ಲಿ ಕೆಲವು ಪ್ರಶ್ನೆಗಳನ್ನು ಚರ್ಚಿಸಿದ್ದೇನೆ. ಮತ್ತಷ್ಟು ಪ್ರಶ್ನೆಗಳನ್ನು ಭಾಗ 2ರಲ್ಲಿ ಚರ್ಚಿಸೋಣ ಬನ್ನಿ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮ್? ಸೌರವ್ಯೂಹದ ಕೇಂದ್ರ ಯಾವುದು? ಅರ್ತ್, ಭೂಮಿ, ಮೂನ್, ಚಂದ್ರ, ಸನ್, ಸೂರ್ಯ, ಜುಪಿಟರ್, ಗುರು. ಸರಿಯಾದ ಉತ್ತರ ಆಪ್ಷನ್ ಸಿ, ಸೂರ್ಯ. ವಿಚ್ ಪ್ಲಾನೆಟ್ ಈಸ್ ದ ಹಾಟೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್? ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಮರ್ಕ್ಯೂರಿ, ಬುಧ, ಮಾರ್ಸ್, ಮಂಗಳ, ವೀನಸ್, ಶುಕ್ರ, ಜುಪಿಟರ್, ಗುರು. ಸರಿಯಾದ ಉತ್ತರ ಆಪ್ಷನ್ ಸಿ, ವೀನಸ್, ಶುಕ್ರ. ಯಾಕೆ ಇದನ್ನ ಬಿಸಿಯಾದ ಗ್ರಹ ಅಂತ ಕರೀತಾರ? ಶುಕ್ರದ ದಟ್ಟವಾದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣವು ತೀವ್ರವಾದ ಹಸಿರುಮನೆ ಪರಿಣಾಮ ಅಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಸೃಷ್ಟಿಸ್ತೈತಿ. ಮತ್ತ ಇದು ಸೂರ್ಯನ ಶಾಖವನ್ನು ಸೆರೆ ಹಿಡಿದು 464 ಡಿಗ್ರಿಗಿಂತ ಹೆಚ್ಚು ತಾಪಮಾನವನ್ನ ಉಂಟು ಮಾಡ್ತೈತಿ. ಅದಕ್ಕ ಇದನ್ನ ಬಿಸಿಯಾದ ಗ್ರಹ ಅಂತ ಕರೀತಾರ. ವಾಟ್ ಈಸ್ ದ ನೇಮ್ ಆಫ್ ಅರ್ತ್ಸ್ ನ್ಯಾಚುರಲ್ ಸ್ಯಾಟಲೈಟ್? ಭೂಮಿಯ ನೈಸರ್ಗಿಕ ಉಪಗ್ರಹದ ಹೆಸರೇನು? ಸನ್, ಸೂರ್ಯ, ಮಾರ್ಸ್, ಮಂಗಳ, ಮೂನ್, ಚಂದ್ರ, ಟೈಟಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಮೂನ್, ಚಂದ್ರ. ವಿಚ್ ಈಸ್ ದ ಫಾರ್ದೆಸ್ಟ್ ಪ್ಲಾನೆಟ್ ಫ್ರಮ್ ದ ಸನ್? ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು? ಸ್ಯಾಟರ್ನ್, ಶನಿ, ನೆಪ್ಚೂನ್, ಯುರೇನಸ್, ಜುಪಿಟರ್, ಗುರು. ಸರಿಯಾದ ಉತ್ತರ ಆಪ್ಷನ್ ಬಿ, ನೆಪ್ಚೂನ್. ಎಷ್ಟು ದೂರ ಐತಿದು? ಇದು ಸೂರ್ಯನಿಂದ 4.5 ಶತಕೋಟಿ ಕಿಲೋಮೀಟರ್ ಅಷ್ಟು ದೂರ ಐತಿ. ವಿಚ್ ಪ್ಲಾನೆಟ್ ಹ್ಯಾಸ್ ರಿಂಗ್ಸ್ ಅರೌಂಡ್ ಇಟ್? ಯಾವ ಗ್ರಹವು ತನ್ನ ಸುತ್ತಲೂ ಉಂಗುರಗಳನ್ನು ಹೊಂದಿದೆ? ವೀನಸ್, ಶುಕ್ರ, ಸ್ಯಾಟರ್ನ್, ಶನಿ, ಮಾರ್ಸ್, ಮಂಗಳ, ಮರ್ಕ್ಯೂರಿ, ಬುಧ. ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಯಾಟರ್ನ್. ವಾಟ್ ಈಸ್ ದ ನೇಮ್ ಆಫ್ ದ ಲಾರ್ಜೆಸ್ಟ್ ಮೂನ್ ಇನ್ ದ ಸೋಲಾರ್ ಸಿಸ್ಟಮ್? ಸೌರವ್ಯೂಹದ ಅತಿ ದೊಡ್ಡ ಚಂದ್ರನ ಹೆಸರೇನು? ಟೈಟಾನ್, ಯುರೋಪಾ, ಗ್ಯಾನಿಮೆಡ್, ಕಾಲಿಸ್ಟೋ. ನಮಗ ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ಯಾನಿಮೆಡ್. ನಮ್ಗ ದೊಡ್ಡ ಚಂದ್ರ ಎಷ್ಟ ಅಂತ ಗೊತ್ತಾತ್. ಇದ್ರ ವ್ಯಾಸ ಎಷ್ಟಿರ್ಬೋದು? ಸುಮಾರು 5270 ಕಿಲೋಮೀಟರ್ ಇದ್ರದ್ದು ವ್ಯಾಸ ಅಂದ್ರೆ ಡಯಾಮೀಟರ್ ಹೊಂದೈತಿ. ವಿಚ್ ಪ್ಲಾನೆಟ್ ಈಸ್ ನೌನ್ ಆಸ್ ದ ಮಾರ್ನಿಂಗ್ ಸ್ಟಾರ್ ಆರ್ ಈವ್ನಿಂಗ್ ಸ್ಟಾರ್? ಯಾವ ಗ್ರಹವು ಬೆಳಕಿನ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಎಂದು ಕರೆಯಲಾಗುತ್ತದೆ? ಮರ್ಕ್ಯೂರಿ, ಬುಧ, ವೇನಸ್, ಶುಕ್ರ, ಮಾರ್ಸ್, ಮಂಗಳ, ನೆಪ್ಚೂನ್. ಸರಿಯಾದ ಉತ್ತರ ಆಪ್ಷನ್ ಬಿ, ವೇನಸ್. ಯಾಕೆ ಇದನ್ನ ಬೆಳಕಿನ ನಕ್ಷತ್ರ ಸಂಜೆ ನಕ್ಷತ್ರ ಅಂತ ಕರೀತಾರ? ಇದು ಸೂರ್ಯಾಸ್ತದ ನಂತರ ಪಶ್ಚಿಮದಲ್ಲಿ ಅಥವಾ ಸೂರ್ಯೋದಯದ ನಂತರ ಪೂರ್ವದಲ್ಲಿ ಹೊಳಿತೈತಿ. ಅದಕ್ಕ ಇದನ್ನ ಬೆಳಕಿನ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಅಂತ ಕರೀತಾರ. ವಿಚ್ ಪ್ಲಾನೆಟ್ ಟೇಕ್ಸ್ ದ ಲಾಂಗೆಸ್ಟ್ ಟೈಮ್ ಟು ಆರ್ಬಿಟ್ ದ ಸನ್? ಸೂರ್ಯನನ್ನು ಸುತ್ತಲೂ ಯಾವ ಗ್ರಹವು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ? ನೆಪ್ಚೂನ್, ಜುಪಿಟರ್, ಗುರು, ಸ್ಯಾಟರ್ನ್, ಶನಿ, ಯುರೇನಸ್. ಸರಿಯಾದ ಉತ್ತರ ಆಪ್ಷನ್ ಎ, ನೆಪ್ಚೂನ್. What are the small rocky bodies that orbit the sun mostly between Mars and Jupiter? ಮಂಗಳ ಮತ್ತು ಗುರುಗಳ ನಡುವೆ ಹೆಚ್ಚಾಗಿ ಸೂರ್ಯನನ್ನು ಸುತ್ತುವ ಸಣ್ಣ ಕಲ್ಲಿನ ಕಾಯಗಳು ಯಾವ್ಯಾವು? ಮೆಟರ್ಸ್, ಉಲ್ಕೆಗಳು, ಅಸ್ಟರಾಯ್ಡ್ಸ್, ಕ್ಷುದ್ರ ಗ್ರಹಗಳು, ಕಾಮೆಟ್ಸ್, ಧೂಮಕೇತುಗಳು, ಸ್ಯಾಟಲೈಟ್ಸ್, ಉಪಗ್ರಹಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಟರಾಯ್ಡ್ಸ್ ಅಂದ್ರ ಕ್ಷುದ್ರ ಗ್ರಹಗಳು. Which planet has the shortest year, fastest
ರೆವಲ್ಯೂಷನ್ ಅರೌಂಡ್ ದ ಸನ್. ಯಾವ ಗ್ರಹವು ಕಡಿಮೆ ವರ್ಷವನ್ನು ಹೊಂದಿದೆ? ಸೂರ್ಯನ ಸುತ್ತ ಅತ್ಯಂತ ವೇಗದ ಪರಿಭ್ರಮಣೆಯನ್ನು ಹೊಂದಿದೆ. ಮರ್ಕ್ಯೂರಿ ಬುಧ, ವೇನಸ್ ಶುಕ್ರ, ಅರ್ತ್ ಭೂಮಿ, ಮಾರ್ಸ್ ಮಂಗಳ. ಸರಿಯಾದ ಉತ್ತರ ಆಪ್ಷನ್ ಎ ಮರ್ಕ್ಯೂರಿ. ವಾಟ್ ಈಸ್ ಅ ಕಾಮೆಟ್ ಮೋಸ್ಟ್ಲಿ ಮೇಡ್ ಆಫ್? ಧೂಮಕೇತು ಹೆಚ್ಚಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ? ರಾಕ್ ಕಲ್ಲು, ಐಸ್ ಅಂಡ್ ಡಸ್ಟ್ ಮಂಜುಗಡ್ಡೆ ಮತ್ತು ಧೂಳು, ಮೆಟಲ್ ಲೋಹ, ಗ್ಯಾಸ್ ಅನಿಲ. ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ ಅಂಡ್ ಡಸ್ಟ್ ಮಂಜುಗಡ್ಡೆ ಮತ್ತು ಧೂಳು. ವಿಚ್ ಪ್ಲಾನೆಟ್ ಹ್ಯಾಸ್ ದ ಫಾಸ್ಟೆಸ್ಟ್ ರೊಟೇಷನ್ ಶಾರ್ಟೆಸ್ಟ್ ಡೇ? ಯಾವ ಗ್ರಹವು ಅತ್ಯಂತ ವೇಗವಾಗಿ ತಿರುಗುತ್ತದೆ, ಅತಿ ಕಡಿಮೆ ದಿನ? ಜುಪಿಟರ್ ಗುರು, ಮಾರ್ಸ್ ಮಂಗಳ, ಅರ್ತ್ ಭೂಮಿ, ಮರ್ಕ್ಯೂರಿ ಬುಧ. ಸರಿಯಾದ ಉತ್ತರ ಆಪ್ಷನ್ ಡಿ ಮರ್ಕ್ಯೂರಿ ಬುಧ. ವಿಚ್ ಮೂನ್ ಹ್ಯಾಸ್ ಅ ಥಿಕ್ ಅಟ್ಮಾಸ್ಫಿಯರ್ ಅಂಡ್ ಲೇಕ್ಸ್ ಆಫ್ ಮೆಥೇನ್? ಯಾವ ಚಂದ್ರನು ದಪ್ಪ ವಾತಾವರಣ ಮಿಥೇನ್ ಸರೋವರಗಳನ್ನು ಹೊಂದಿದ್ದಾನೆ? ಯುರೋಪ್, ಟೈಟಾನ್, ಗ್ಯಾನಿಮಿಡ್, ಕ್ಯಾಲಿಸ್ಟೋ. ಸರಿಯಾದ ಉತ್ತರ ಆಪ್ಷನ್ ಬಿ ಟೈಟಾನ್. ವಿಚ್ ಸ್ಪೇಸ್ಕ್ರಾಫ್ಟ್ ವಾಸ್ ಫಸ್ಟ್ ಟು ಲೀವ್ ದ ಸೋಲಾರ್ ಸಿಸ್ಟಮ್? ಸೌರವ್ಯೂಹವನ್ನು ಮೊದಲು ತೆರೆದ ಬಾಹ್ಯಾಕಾಶ ನೌಕೆ ಯಾವುದು? ವಾಯೇಜರ್ 1, ಸ್ಪುಟ್ನಿಕ್, ಅಪೋಲೋ 13, ಚಂದ್ರಯಾನ 2. ಸರಿಯಾದ ಉತ್ತರ ಆಪ್ಷನ್ ಎ ವಾಯೇಜರ್ 1. Which Indian mission reached Mars in its first attempt? ಯಾವ ಭಾರತೀಯ ಮಿಷನ್ ತನ್ನ ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹವನ್ನು ತಲುಪಿತು? ಚಂದ್ರಯಾನ 1, ಮಂಗಳಯಾನ, ಅಪೋಲೋ 11, ಗಗನಯಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳಯಾನ. ಇಲ್ಲಿಗೆ ಸೌರಮಂಡಲದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ಭಾಗ 3ರಲ್ಲಿ ಚರ್ಚಿಸು ಬನ್ನಿ. ಧನ್ಯವಾದಗಳು.